ನೋಡಿ, ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನು ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ. ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂಥದ್ದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರೆಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನು ಬಂದು ಹೇಳಿದ್ದಾರೆ ಅವ್ರ ಹತ್ರ, ಅದನ್ನು ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ಭಕ್ತರುಗಳು ಅವ್ರನ್ನ ಭೇಟಿ ಮಾಡುವಂಥ ಸಾವಿರಾರು ಜನ, ಲಕ್ಷಾಂತರ ಜನ ಭೇಟಿ ಮಾಡೋ ಅವ್ರ ಭಾವನೆಗಳನ್ನು ಹೇಳಿದ್ದಾರೆ. ಸ್ವಾಮೀಜಿ ಅದನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಸಮರ್ಥನೆಯನ್ನು ಕೊಡೋ ಪ್ರಯತ್ನನೂ ಕೂಡ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ನಾವು ಕೊಟ್ಟಿರೋದೇ ಸರಿ ಅಂತ. ನೀವು ಕೊಟ್ಟಿರೋದೇ ಸರಿಯಾದರೆ ಅವ್ರಿಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಯಾಕಾಗಿದೆ ಅದನ್ನು ಪ್ರಶ್ನೆಯನ್ನು ನೀವು ರಾಜ್ಯದ ಜನತೆಗೆ ಹೇಳಬೇಕು. ನೀವು ಮತ್ತು ಗ್ಯಾರಂಟಿಗಳನ್ನು ನಾವು ಪ್ರತಿ ತಿಂಗಳು ಕೊಡ್ತೀನಿ ಅಂದರೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ? ಈಗ ನೆನ್ನೆನೇ ಲಾರಿ ಮುಷ್ಕರ ಆಯಿತು. 2 ದಿನದಿಂದ ಲಾರಿ ಮುಷ್ಕರ ಆಯಿತು. 250 ಕೋಟಿ ರೂಪಾಯಿ ನೀವು ಪೆಂಡಿಂಗ್ ಕೊಡಬೇಕಾಯಿತು ಅಕ್ಕಿ ಸಾಗಣೆಗೆ ಬಗ್ಗೆ. ಅದನ್ನು ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಈ ಪೆಂಡಿಂಗ್ ಅನ್ನೋದು ರೈತರಿಗೆ ಸಬ್ಸಿಡಿ ಕೊಡೋದು, ಅದು ಪೆಂಡಿಂಗ್ ಇದೆ. 600-700 ಕೋಟಿ. ಇದೆಲ್ಲ ಪೆಂಡಿಂಗ್ ಇಟ್ಕೊಂಡು ನೀವು ಗ್ಯಾರಂಟಿ ನಾವು 2,000 ರೂಪಾಯಿ ಕೊಡ್ತೀರಿ ಅಂತ ಬೆನ್ನು ತಟ್ಕೊಂಡ್ರೆ, ಇದರಿಂದ ಸ್ವಾಮೀಜಿಗಳು ಏನು ಹೇಳಿದ್ದಾರೆ, ಜನಗಳಿಗೆ ತೊಂದರೆ ಆಗ್ತೈತೆ ಅನ್ನೋ ಭಾವನೆಯಿಂದ ಹೇಳಿದ್ದಾರೆ. ನಾನು ವಿಧಾನಸಭೆಯಲ್ಲೇ ಹೇಳಿದೆ, ನಾವು ಜನಗಳಿಗೆ ಮೀನು, ಭಗವಾನ್ ಬುದ್ಧ ಒಂದು ಮಾತನ್ನು ಹೇಳಿದ್ದಾನೆ. ಅವರೇನು ಹೇಳಿದ್ದಾರೆ, ನಾವು ಜನಗಳಿಗೆ ಪ್ರತಿದಿನ ಫ್ರೀಯಾಗಿ ಮೀನು ಕೊಡೋದಲ್ಲ, ಅವ್ರನ್ನ ಮೀನು ಹಿಡಿಯೋದನ್ನು ಕಲಿಸಿ ಅಂತ ಹೇಳಿದ್ದಾರೆ. ಅದು ಭಗವಾನ್ ಬುದ್ಧ ಹೇಳಿರೋದು. ನೀವು ಫ್ರೀ ಕೊಡೋದಕ್ಕೆ ನಮ್ಮದೇನು ವಿರೋಧ ಏನಿಲ್ಲ ನಾವು. ಆದರೆ ಕೊಡೋದ್ರ ಜೊತೆಗೆ ಅವರು ದುಡಿಮೆ ಮಾಡೋದನ್ನು ಕಲಿಸ್ಬೇಕು ಅಂತ, ದುಡಿಮೆ ಮಾಡಬೇಕು, ಅವ್ರು ಸೋಮಾರಿಗಳಾಗಬಾರ್ದು, ದುಡಿಮೆ ಆಗಬೇಕು ಅಂತ ಸ್ವಾಮೀಜಿಯವರ ಬಯಕೆ ಇರ್ಬೋದು. ಅದನ್ನು ಹೇಳಿದ್ದಾರೆ. ಈಗ ಫ್ರೀ ಬಸ್ ಮಾಡಿದ್ದೀರಾ, ಕೊಡಿ, ನಮಗೇನು ಸಮಸ್ಯೆ ಇಲ್ಲ. ಆದರೆ ಶಾಲಾ ಮಕ್ಕಳೆಲ್ಲ JCBಗೆ ಹೋಗ್ತಾವ್ರೆ, ಈಗ ನಡ್ಕೊಂಡು ಹೋಗ್ತಾವ್ರೆ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಶಾಲಾ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಅದರಿಂದ ನ್ಯೂನ್ಯತೆಗಳು, ಈ ಥರ ನ್ಯೂನ್ಯತೆಗಳಿರೋದ್ರಿಂದ ಕಲಿಸಿ ಅಂತ ಹೇಳಿದ್ದಾರೆ. ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋವಂಥ ಶಕ್ತಿಯನ್ನು ರಾಜ್ಯದ ಜನ, ರಾಜ್ಯದ ಬಡವರು ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿಮೆ ಮಾಡುವಂಥ ಶಕ್ತಿಯನ್ನು ಕೊಡಿ ಅಂತ ಸ್ವಾಮೀಜಿಯವರು ಹೇಳಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಭಕ್ತರು ಏನು ಹೇಳಿದಾರೋ ಅದನ್ನು ಸ್ವಾಮೀಜಿ ಹೇಳಿದ್ದಾರೆ. ಇದರಲ್ಲಿ ಏನು ತಪ್ಪು ಅಂತ ನನಗೇನು ಅನಿಸಲ್ಲ.